Bima Jewelers presents Daiji Antyakshari, sponsored by Helios, Titan World Udupi, supported by Manipal Academy of Higher Education Manipal, Kidiyur Confectionery, Udupi, Mangaluru. ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೈಜಿ ಅಂತ್ಯಾಕ್ಷರಿ ಇವತ್ತಿನ ಎಪಿಸೋಡ್ಗೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ದೈಜಿ ಅಂತ್ಯಾಕ್ಷರಿ ನಿಮ್ಮ ಸಿನಿಮಾ ಟ್ಯಾಲೆಂಟ್ ಎಷ್ಟಿದೆ, ಸಿನಿಮಾ ಹಾಡನ್ನು ಹಾಡುವ ಕೆಪಾಸಿಟಿ ಎಷ್ಟಿದೆ ಅಂತ ಒಂದು ಚೆಕ್ ಮಾಡುವಂಥ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಇಟ್ಟಂಥ ವಿಶೇಷವಾದಂಥ ರಿಯಾಲಿಟಿ ಸ್ಪರ್ಧೆ ಆಗಿತ್ತು. ಇದರಲ್ಲಿ ಫಸ್ಟ್ ರೌಂಡ್ ಬಹಳ ಅದ್ಭುತವಾಗಿ ಮುಗಿದಿದೆ. ಮೊದಲನೇ ಹಂತ ಮುಗಿದು ಎರಡನೇ ಹಂತದಲ್ಲಿ ನಾವಿದ್ದೇವೆ. ಎರಡನೇ ಹಂತದಲ್ಲೂ 3 ಹೊಸ ರೌಂಡ್ಗಳ ಜೊತೆಗೆ ನಾವು ವಿದ್ಯಾರ್ಥಿಗಳ ಟ್ಯಾಲೆಂಟನ್ನು ಚೆಕ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಕೂಡ 3 ಶಾಲೆಯಿಂದ ಬಹಳ ಆಸಕ್ತಿಯಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗ ಯಾರು ಅವರು ಅಂತ ನೋಡ್ಕೊಂಡು ಬರುವಂತ ಹೊತ್ತು ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರದ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಹೆಸರು ಮತ್ತೆ ಕ್ಲಾಸ್ ಅನ್ನ ಹೇಳಿ. I am Aisha Rufaida of class 9C from SMS English Medium School Brahmavara. Okay. I am Manya of class 9B from SMS English Medium School Brahmavara. 9ನೇ ತರಗತಿಯ SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರದ ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಈಗ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿಯ ವಿದ್ಯಾರ್ಥಿಗಳು ನಿಮ್ಮ ಹೆಸರು ಮತ್ತು ತರಗತಿಗಳನ್ನು ತಿಳಿಸಿ. My name is Soumya Abhishekta Achari. I am from grade 9th A from Silas International School. Okay. My name is Ananya Kamath. I am from grade 8. We are studying in Silas International School. Okay, fantastic. Silas International School ಉಡುಪಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. 3ನೇ ತಂಡ ನಮ್ಮ ಜೊತೆಗೆ ಭಾಗವಹಿಸ್ತಾ ಇರುವಂತದ್ದು ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ನಿಮ್ಮ ಹೆಸರು ಮತ್ತೆ ಕ್ಲಾಸ್ ಅನ್ನು ತಿಳಿಸಿ. My name is Avani Prabhu from class 9th A and I am studying in Vidyodaya Public School. Okay. Myself Vijay Lakshmi from class 9th A studying in Vidyodaya Public School. ಥ್ಯಾಂಕ್ ಯು. ನಿಮಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಭಾಗವಹಿಸಲಿಕ್ಕೆ ರೆಡಿ ಇದ್ದೀರಲ್ಲ? ಸೊ ಓಕೆ, 2ನೇ ಹಂತದ ಇವತ್ತಿನ ಎಪಿಸೋಡ್ ಅನ್ನು ನಾವು ಆರಂಭಿಸ್ತಾ ಇದ್ದೇವೆ. ಮೊದಲನೇ ರೌಂಡ್ ಬರ್ತಾ ಇದೆ ಅಂತರ ಮುಕುಡ. ಈ ರೌಂಡ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ, ಆಡಿಯೋ ಪ್ಲೇ ಆಗುತ್ತೆ. ಅದು ಹಾಡಿನ ಮಧ್ಯದಿಂದ ಆರಂಭ ಆಗುತ್ತೆ, ಅಂದ್ರೆ ಚರಣ ಪ್ಲೇ ಆಗ್ತದೆ. ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದರ ಪಲ್ಲವಿ ಯಾವುದು, ಅದರ ಆರಂಭದ ಸಾಲು ಯಾವುದು, ಅದನ್ನ ಹಾಡಬೇಕು. ಬರೀ ಗುರುತಿಸೋದಲ್ಲ, ಹಾಡಿನ ಯಾವುದೋ ಭಾಗವನ್ನ ಹಾಡೋದಲ್ಲ, ಆರಂಭದಿಂದಲೇ ಹಾಡಬೇಕು. ಸೊ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ನಾವು ನಿಮಗೆ ಅಂಕಗಳನ್ನು ಕೊಡ್ತೇವೆ. ಸರಿಯಾಗಿ ಒಂದು ವೇಳೆ ಆನ್ಸರ್ ಮಾಡಿದ್ರೆ 10 ಅಂಕ ಬರುತ್ತೆ. ಪಾಸ್ ಆಗಿ ಬಂದ್ರೆ 5 ಅಂಕಗಳು ಬರುತ್ತೆ. ನೆಗೆಟಿವ್ ಅಂಕಗಳು ಇಲ್ಲ. ಸ್ಟಾರ್ಟ್ ಮಾಡೋಣ. ಮೊದಲನೇ 3 ಹಾಡು ಕನ್ನಡದ್ದಾಗಿರುತ್ತೆ, ಮತ್ತೆ 3 ಹಾಡು ಹಿಂದಿಂದ ಆಗಿರುತ್ತೆ. ಸೊ ಮೊದಲನೇ ಕನ್ನಡ ಹಾಡನ್ನ ಕೇಳಲಿಕ್ಕೆ ಬಹಳ ಸ್ಪಷ್ಟವಾಗಿ ಕೇಳಬೇಕು, ಮತ್ತೆ ಹಾಡು ಯಾವುದು ಅಂತ ಆಲೋಚನೆ ಮಾಡಬೇಕು. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ, ನಿಮಗೆ ಫಸ್ಟ್ ಕ್ವಶನ್ ಬರ್ತಾ ಇದೆ. ಆಡಿಯೋ ಕೇಳುವ. ಅನುರಾಗ ಆಸೆಗಳಿಗೆ ಎದೆಯಲ್ಲಿ ಓಕೆ, ಹಾಡು ಗೊತ್ತಿದೆಯಾ? ಶೋ. ಪ್ರೇಮಲೋಕದಿಂದ ಬಂದ ಚಂದದ ಸಂಕೇತ. ನೋ, ಇದು ಗೆಸ್ ಆಗಿತ್ತಲ್ವಾ? ಪರವಾಗಿಲ್ಲ, ಇದು ಕರೆಕ್ಟ್ ಆದಂತ ಆನ್ಸರ್ ಅಲ್ಲ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಇಲ್ಲಾದ್ರೆ ಪಾಸ್ ಮಾಡ್ತೇವೆ ಅಂತ ಹೇಳಿ, ನಾವಾಗ ಪಾಸ್ ಮಾಡ್ತೇವೆ. ಪಾಸ್. ಓಕೆ, ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ಓಕೆ, ಫೈನ್. ಹಾಗಾದ್ರೆ ಯಾವುದು ಈ ಹಾಡು ಕೇಳ್ಕೊಂಡು ಬರೋ. ರಾಗದಿಂದ ತಂದಾನ, ತಾಳದಿಂದ ತಿಲ್ಲಾನ. ಕೇಳಲಿಲ್ಲ ಈ ಹಾಡು, ಕೇಳಲಿಲ್ಲ. ರವಿಚಂದ್ರನ್ ಅವರದ್ದು ಸಿನಿಮಾ, ತುಂಬಾ ಹಳೆ ಹಾಡೇನಲ್ಲ. ರವಿಚಂದ್ರನ್, ರಮ್ಯಾ ಕೃಷ್ಣ ಅವರದ್ದು ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಅವ್ರದ್ದು. ಆಕ್ಚುಲಿ ಈ ಹಾಡು ತುಂಬಾ ಸೂಪರ್ ಹಿಟ್ ಹಾಡು. ಎನಿವೇಸ್, ಕೇಳದೇ ಇದ್ದುರಂತ ಚಾನ್ಸ್ ಇರ್ಬೋದು, ಬಟ್ 2ನೇ ಹಾಡು ಕೇಳಿರುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಯಾಕಂದ್ರೆ ಗೋಲ್ಡನ್ ಹಿಟ್ಸ್ ಹಾಡಲ್ಲಿ ಒಂದು ಹಾಡೋದು ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ನಿಮ್ಗೆ ಈಗ ಪ್ರಶ್ನೆ ಬರ್ತಾ ಇದೆ, ಕೇಳುವ. ಉರಿ ಬಿಸಿಲು ತಂಪಾಯ್ತು ನಿನ್ನ ನೋಡಲು, ಮೈಯೇಕೋ ಬಿಸಿಯಾಯ್ತು ನೀನು ಬಳಿ ನಿಂತು ನಗಲು. ನೀ ನಡೆವ ಹಾದಿಯಲ್ಲಿ
ಹಾಡು ಕೇಳಲಿಕ್ಕೆ ಎಷ್ಟು ಖುಷಿ ಆಗುತ್ತೆ, ನಿಜವಾಗ್ಲೂ ಅದ್ಭುತ ಹಾಡು, ಹಳೆ ಹಾಡು. ಎನಿ ಐಡಿಯಾ? ಕನ್ನಡ ಹಾಡೋದೇ ಇಲ್ಲ ಅಂತ ಏನೋ ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೀರಾ? ಪಾಸ್. ಓಕೆ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ಟ್ರೈ ಮಾಡ್ತೀನಿ. ನೀನಿರಲು ಜೊತೆಯಲ್ಲಿ. ಅಲ್ಲ 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 ಅಲ್ಲ, ಟ್ರೈ ಮಾಡಿದಕ್ಕೆ ಏನು ತಪ್ಪಿಲ್ಲ, ಟ್ರೈ ಮಾಡಬೇಕು. ಓಕೆ. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ. ಹಾ. ನೀ ನಡೆಯೋ ದಾರಿಯಲ್ಲಿ ಹೂವುಗಳು ಚೆಲ್ಲುತ್ತಿವೆ. ಇಲ್ಲ ಇಲ್ಲ, ಇದು ತುಂಬಾ ಹಳೆ ಹಾಡು. ಇದು ಈ ಬರ್ತಾ ಇರುವಂತ ಹಾಡು ತುಂಬಾ ಹಳೆ ಹಾಡು. ಎನಿವೇಸ್, ಗೆಸ್ ಮಾಡಿದ್ದು ಕರೆಕ್ಟ್ ಆದ ಆನ್ಸರ್ ಅಲ್ಲ. ಕರೆಕ್ಟ್ ಆದಂತ ಆನ್ಸರ್ ಯಾವುದು ಅಂತ ಕೇಳ್ಕೊಂಡು ಬರೋಣ. ಬಯಸದ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿಂದ ಅಂದಕ್ಕೆ ಬೆರಗಾದೆ. ಕೇಳಿದಿರಾ ಈ ಹಾಡು? ಕೇಳಿದಿರಲ್ಲ? ಓಕೆ. ಎನಿವೇಸ್, ಒಳ್ಳೆ ಹಾಡೇ ಇದು. ಸೊ ಬಯಸದೆ ಬಳಿ ಬಂದೆ ಇರ್ಲಿ. ಓಕೆ. ಈಗ ಈ ರೌಂಡ್ ನ ಕೊನೆಯ, ಅಂದ್ರೆ ಕನ್ನಡದಲ್ಲಿ ಕೊನೆಯ ಹಾಡು ಬರ್ತಾ ಇರುವಂತದ್ದು ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ನಿಮಗೆ ಹಾಡಿಕೆ ಯಾವ್ದು ಅಂತ ಕೇಳ್ಕೊಂಡ್ ಬರೋಣ. ಓಕೆ. ಆ ಕಡೆ ಈ ಕಡೆ ರಿಯಾಲಿಟಿ ಶೋದಲ್ಲಿ ಬರ್ತಾ ಇರುತ್ತೆ ಈ ಹಾಡು. ಈಗಲೂ ಹಾಡ್ತಾರೆ. ಹಾಡು ಕೇಳುವಾಗಲೇ ಗೊತ್ತಾಗುತ್ತೆ ಹಳೆ ಹಾಡು ಅಂತ. ಅವರು ಫೇಮಸ್. ನೆನಪಾಗ್ತಿಲ್ಲ. ಕೇಳಿದಿರಿ? ಓಕೆ, ಫೈನ್. ಪಾಸ್ ಮಾಡ್ಲಾ? ಓಕೆ. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಾಸ್. ಓಕೆ. ಸೈಲಸ್ ಇಂಟರ್ನ್ಯಾಷನಲ್ ಪಾಸ್. ಹಾಗಾದ್ರೆ ಒರಿಜಿನಲ್ ಹಾಡು ಯಾವುದು ಅಂತ ಕೇಳ್ಕೊಂಡು ಬರೋಣ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ದೇವ ಭಾವಾನಿ ತಂದೆ, ನನ್ನೆದೆ ಕೋಗಿಲೆ. ಓಕೆ. ಕೇಳಿದ್ದೀರಾ? ಜೂಲಿ ಲಕ್ಷ್ಮಿ ಅವರದು ಹಾಡು ಬಹಳ ಫೇಮಸ್. ಇದು ಅವ್ರು ಆಕ್ಚುಲಿ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾರೆ ಈ ಹಾಡನ್ನ. ನೀವು ನೋಡಿದ್ರೆ, ವಿಜುವಲ್ ಅಲ್ಲಿ ನೋಡಿದರೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾರೆ. ಎನಿವೇಸ್, ಕನ್ನಡ ನಿಮ್ಮ ಸ್ಟ್ರಾಂಗ್ ಝೋನ್ ಗೊತ್ತಿಲ್ಲ ನನಗೆ ಹೇಗೆ ಅಂತ. ಹಿಂದಿ ಹಾಡುಗಳಿಗೆ ಬರೋಣ. ಈಗ ಹಿಂದಿ ಹಾಡಲ್ಲೂ ಸೇಮ್ ಅಂತರಾಮು ಕೂಡ ಪ್ಯಾರಾಗ್ರಾಫ್ ಲೇ ಆಗುತ್ತೆ, ಅದರ ಪಲ್ಲವಿಯನ್ನು ಗುರುತಿಸಬೇಕು. ಮೊದಲನೇ ಕ್ವಶನ್ ಬರುವಂತದ್ದು, ವಾಪಸ್ ಹೋಗ್ತೇವಲ್ಲ, ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ, ನಿಮ್ಗೆ ಕ್ವಶನ್ ಬರ್ತಾ ಇದೆ. ಗೊತ್ತಿದ್ಯಾ ಸರ್? ಪಾಸ್ ಸರ್. ಪಾಸ್, ಡೈರೆಕ್ಟ್ ಪಾಸ್. ಓಕೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಈ ಹಾಡು ಪ್ಲೇ ಆದ್ಮೇಲೆ ನಿಮ್ಗೆ ಒಂಚೂರು ಬೇಜಾರಾಗ್ಬೋದು, ಯಾಕಂದ್ರೆ ಈ ಹಾಡ ಅಂತ. ಪಾಸ್. ಓಕೆ. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ಪಾಸ್ ಆಗಿದೆ. ಹಾಗಾದ್ರೆ ಒರಿಜಿನಲ್ ಹಾಡು ಯಾವುದು ಕೇಳುವ. ಎಷ್ಟು ಜನರಿಗೆ ಈ ಹಾಡು ಗೊತ್ತಿತ್ತು? ಕೇಳಿದ್ರಿ? ಓಕೆ, ಫ್ಯಾಂಟಾಸ್ಟಿಕ್. ಬಟ್ ಗೊತ್ತಾಗ್ಲಿಲ್ಲ ಅಷ್ಟೇ. ಅಯ್ಯೋ, ಈ ಹಾಡ ಅಂತ. ಎನಿವೇಸ್, ಟಫ್ ಲಕ್. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ನಿಮ್ಮ ಡೈರೆಕ್ಟ್ ಕ್ವಶನ್ ಬರ್ತಾ ಇದೆ. ಈ ಹಾಡು ನಾವು ಕೇಳಲೇ ಇಲ್ಲಲ್ಲ ಯಾವತ್ತು ಅಂತ. ಇದು ಸ್ವಲ್ಪ ಕ್ಲೂ ಕೊಡುವ. ಇದು ಈ ಹಾಡಿನಲ್ಲಿ ಇಬ್ಬರು ಸೂಪರ್ ಸ್ಟಾರ್ಗಳು, ಇವತ್ತಿಗೂ ಅವರು ಸೂಪರ್ ಸ್ಟಾರ್ ಜೋಡಿನೇ. ಅವ್ರ ಸ್ಕ್ರೀನ್ ಮೇಲೆ ಬಂದ್ರೆ ಜನ ಅಷ್ಟು ಇಷ್ಟಪಡ್ತಾರೆ ಅವ್ರನ್ನ. 90s ಡೆಫಿನೆಟ್ಲಿ. ಪಾಸಾ? ಓಕೆ. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಅದು ಪ್ಯಾರಾಗ್ರಾಫೇ ಹಾಡ್ತಾ ಇದ್ದೀರಿ ನೀವು. ಅದರದ್ದು ಒರಿಜಿನಲ್ ಬೇಕು, ಆರಂಭ ಬೇಕು. ಕೇಳಿದ್ದೀರಾ ಹಾಡು? ಓಕೆ, ಫೈನ್. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ
ಸರ್ ಪಾಸ್. ಪಾಸ್. ಹಾಗಾದ್ರೆ ಸ್ಟಾರ್ಟ್ ಹೇಗಾಗುತ್ತೆ ನೋಡ್ಕೊಂಡು ಬರೋಣ. जाती हूँ मैं, जल्दी है क्या धड़के जिया, वो क्यों भला, जाती हूँ मैं, जल्दी है क्या. ಯಾರು ಇದು? ಯಾವ ಜೋಡಿ ನೆನಪಿದ್ಯಾ? ಕಾಜಲ್. ಓಕೆ ಫೈನ್. ಸೊ ಗೊತ್ತಾಗ್ಲಿಲ್ಲ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮ್ಗೆ. ಈಗ SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮ ಅವರ ನಿಮ್ಗಾಗಿ ಡೈರೆಕ್ಟ್ ಕ್ವಶನ್ ಬರ್ತಾ ಇದೆ. 100 फूल खिले जब ये खिला रूप सुनहरा, 100 चांद बने जब ये बना चांद सा चेहरा. ओ 100 फूल खिले जब ये खिला रूप सुनहरा, 100 चांद बने जब ये बना चांद सा चेहरा. You know the song. Yeah, I know. ಇದು ಇದೇ ತರ ನಮ್ಗೆ ಗೊತ್ತಿರುತ್ತೆ ಹಾಡು, ಇದು ಕೇಳಿರ್ತೀವಿ, ಯಾವುದು ಅಂತ ಹೊಳಿಯಲ್ಲ ಅಷ್ಟೇ. ಪಾಸ್. ಓಕೆ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ಸರ್ ಐ ಟ್ರೈ ಸರ್. ಆಯೆ ಹೋ ಮೇರಿ ಜಿಂದಗಿ ಮೇ ತುಮ್ ಬಹಾರ್ ನೋ. ಓಕೆ ಫೈನ್, ಅದಲ್ಲ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಎನಿ ಐಡಿಯಾ? ಪ್ರಯತ್ನ ಮಾಡಬೇಕು. ಇಲ್ಲ ಓಕೆ ಪಾಸ್ ಮಾಡ್ಬೇಕು ಹೇಳಿದ್ರೆ ಪಾಸ್ ಮಾಡ್ತಾರೆ. ಪಾಸ್ ಮಾಡ್ಲಾ? पास. ಓಕೆ ಪಾಸ್ ಆಗುತ್ತೆ. ಹಾಗಾದ್ರೆ ಒರಿಜಿನಲ್ ಹಾಡು ಕೇಳುವ. तुमसा कोई प्यारा कोई मासूम नहीं है. ಕೇಳಿದ್ರಲ್ಲ, ಗೊತ್ತಿತ್ತಲ್ಲ ಹಾಡು, ಕನ್ಫ್ಯೂಸ್ ಆಯ್ತು ಅಷ್ಟೇ. ಎನಿವೇಸ್, ಸೊ ಇಲ್ಲಿಗೆ ಫಸ್ಟ್ ರೌಂಡ್ ನಾವು ಮುಗಿಸ್ತಾ ಇದ್ದೇವೆ. ಫಸ್ಟ್ ರೌಂಡ್ ಮುಗಿದ್ಮೇಲೆ ಮಾರ್ಕ್ ಹೇಳ್ಬೇಕಾ? ತೊಂದ್ರೆ ಇಲ್ಲ, ಡೋಂಟ್ ಲೂಸ್ ಯುವರ್ ಹಾರ್ಟ್. ಇನ್ನೂ 2 ರೌಂಡ್ ಇದೆ, ಇನ್ನು ರೌಂಡ್ ಇದೆ. ಸೊ ಫಸ್ಟ್ ರೌಂಡ್ ಮುಗಿತಾ ಇದೆ ವೀಕ್ಷಕರೇ. ಇವರು ಅಕೌಂಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಡು ಗೊತ್ತಿತ್ತು, ಆದ್ರೆ ಕರೆಕ್ಟ್ ಆಗಿ ಎಲ್ಲೋ ಮ್ಯಾಚ್ ಆಗ್ತಿರ್ಲಿಲ್ಲ ಅಷ್ಟೇ. ಸೊ ಫಸ್ಟ್ ರೌಂಡ್ ನಾವು ವಿದೌಟ್ ಎನಿ ಓಪನಿಂಗ್ ಆಫ್ ದ ಅಕೌಂಟ್ ನಾವು ಮುಗಿಸ್ತಾ ಇದ್ದೇವೆ. ಹಾಗಾದ್ರೆ ಡೈರೆಕ್ಟ್ ಆಗಿ 2ನೇ ರೌಂಡಿಗೆ ನಾವು ಹೋಗೋಣ. ರೆಡಿನಾ? 2ನೇ ರೌಂಡ್ ಬರ್ತಾ ಇದೆ. ಮ್ಯೂಟೆಡ್ ಮೆಲೋಡೀಸ್. ಮ್ಯೂಟೆಡ್ ಮೆಲೋಡೀಸ್ ಅಲ್ಲಿ ನಾವು ಒಂದು ಹಾಡಿನ ವಿಜುವಲ್ ಅನ್ನ ಪ್ಲೇ ಮಾಡ್ತೇವೆ ವಿದೌಟ್ ಎನಿ ಆಡಿಯೋ. ಅಲ್ಲಿ ಆಡಿಯೋ ಬರೋದಿಲ್ಲ. ಇವರು ಸ್ಕ್ರೀನ್ ಅಲ್ಲಿ ನೋಡುವಾಗ ಅವರಿಗೆ ಬರೀ ವಿಜುವಲ್ ಕಾಣುತ್ತೆ, ವಿಡಿಯೋ ಕಾಣುತ್ತೆ. ಆ ವಿಡಿಯೋವನ್ನ ನೋಡಿ ಯಾವ ಹಾಡು ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ನಿಮ್ಮ ಲಕ್ ಚೆನ್ನಾಗಿದ್ರೆ ಕೆಲವೊಂದ್ ಸರ್ತಿ ಹಾಡು ಆರಂಭದಿಂದಲೇ ವಿಜುವಲ್ ಬರುತ್ತೆ. ನಿಮ್ಮನ್ನು ಸ್ವಲ್ಪ ಟ್ರಿಕ್ಕಿಯಾಗಿ ನಾವು ಆಡಿಸ್ಬೇಕು ಅಂತ ಕೆಲವೊಂದ್ ಸರ್ತಿ ಮಧ್ಯದಿಂದಲೂ ಪ್ಲೇ ಮಾಡಿಸ್ತೀವಿ. ಬಟ್ ಯಾವ ವಿಜುವಲ್, ಹೀರೋ ಹೀರೋಯಿನ್, ಲೊಕೇಶನ್, ಆ ಹಾಡಿನ ಸಿಚುವೇಶನ್, ಯಾವ ಟೈಮ್ ಇದು ಅಂತ ಆಲೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೊಳೆಯುತ್ತೆ. ಒಂದು ಸ್ವಲ್ಪ ಆಲೋಚನೆ ಮಾಡಿ, ಒಂದು ಸ್ವಲ್ಪ ಎಲ್ಲೋ ನೋಡಿದ ವಿಜುವಲ್ ಟಿವಿಯಲ್ಲಿ ಆಗಿರ್ಬೋದು ಅಥವಾ ಮೊಬೈಲ್ ಫೋನಲ್ಲಿ ಆಗಿರ್ಬೋದು, ಯಾವುದು ಅಂತ ಒಂಚೂರು ಆಲೋಚನೆ ಮಾಡಿ. ಸರಿನಾ? ಸ್ಟಾರ್ಟ್ ಮಾಡುವನ ಹಾಗಾದ್ರೆ 2ನೇ ರೌಂಡ್. ಓಕೆ, ಫಸ್ಟಿಗೆ ಆಸ್ ಯೂಶುವಲ್ 3 ಕನ್ನಡ ಹಾಡು ಬರುತ್ತೆ, ಮತ್ತೆ 3 ಹಿಂದಿ ಹಾಡಿಗೆ ನಾವು ಹೋಗ್ತೇವೆ. ಫಸ್ಟ್ ಕನ್ನಡ ಹಾಡಿನ ವಿಜುವಲ್ ಬರಲಿಕ್ಕೆ SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮ ಅವರ ಸ್ಕ್ರೀನ್ ಮೇಲೆ ವಿಜುವಲ್ ಬರುತ್ತೆ. ಆ ವಿಜುವಲ್ ನೋಡಿ ಆದ್ಮೇಲೆ ಹಾಡು ಯಾವುದು ಅಂತ ಗುರುತಿಸಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಕೆ, ಸೊ ವಿಜುವಲ್ ಬಂದಿದೆ ಅಂತ ಹೇಳಿದ್ರೆ ಯಾರು ಅವರು ಸ್ಕ್ರೀನ್ ಮೇಲೆ ಆಕ್ಟರ್ ಬಂದಿದ್ದು? ಅದಕ್ಕೆಲ್ಲ ಮಾರ್ಕ್ ಕೊಡಲ್ಲ. ರಾಜ್ಕುಮಾರ್, ವಿಷ್ಣುವರ್ಧನ್. ಓಕೆ ಫೈನ್. ಈಗ ಇವರು ಹಾಡಿರೋ ಹಾಡು ಇನ್ನು ಈ ತರದೆಲ್ಲ ಕೇಳಲಿಕ್ಕೆ ಹೋಗ್ಬಾರ್ದು. ಓಕೆ, ಇವರು ಯಾವ ಹಾಡಾಗಿರ್ಬೋದು ಇದು? ಯಾಕಂದ್ರೆ ಹಿಟ್ ಹಾಡೆ. ಈಗಲೂ ಕೆಲವೊಂದು ವಿಶೇಷ ದಿನಗಳು ಬರುವಾಗ ಈ ಹಾಡು ಯಾವಾಗ್ಲೂ ಕೇಳುತ್ತೆ ನಾವು. ಪಾಸ್ ಮಾಡ್ಲಾ? ಪಾಸ್. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮ್ಗೆ ಪಾಸ್ ಆಗಿದೆ. ಪಾಸ್. ಓಕೆ, ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ಹೇಳ್ತೀರಾ ಆನ್ಸರ್? ಓಕೆ, ಒಂದು ಲೈನ್ ಗೊತ್ತು, ಹಾಡಿ ನೋಡೋಣ. ಕಲ್ಲಾದರೆ ನಾನು. ಇನ್ನೊಂಚೂರು.
ಬೇಲೂರಿನ ಶಿಲೆ. ಅದೇ ಕೇಳ್ತಾ ಇದ್ದಿದ್ ನೀವು ಹಾಡ್ಬೇಕು ಅಂತ. ಕರೆಕ್ಟಾ ಹೌದೋ ಅಲ್ಲೋ ಅಂತ ನೋಡೋಣ, ವಿಜುವಲ್ ಬರುತ್ತೆ. ಆದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಓಕೆ, ಕರೆಕ್ಟ್ ಆದಂತ ಆನ್ಸರ್. ಒಂದು ಲೈನ್ ಹಾಡಿರೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಅಂಕಗಳನ್ನು ಕೊಡ್ತಾ ಇದ್ದಾವೆ. ಸೊ ಅಕೌಂಟ್ ಓಪನ್ ಆಗ್ತಾ ಇದೆ ಇಲ್ಲಿ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ 5 ಅಂಕ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಸೊ ಈ ಹಾಡು ಸಾಧಾರಣವಾಗಿ ಕರ್ನಾಟಕ ಕನ್ನಡ ಅಂತೆಲ್ಲ ಬರುವಾಗ ಯಾವತ್ತಿಗೆ ಈ ಹಾಡು ಪ್ಲೇ ಆಗೋದನ್ನ ನೀವು ಕೇಳಿರ್ತೀರ. ಎನಿವೇಸ್, ಟಫ್ ಲಕ್ ನಿಮಗೆ. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ. ಈಗ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮ್ಗೋಸ್ಕರ ಕನ್ನಡ ಹಾಡು ರೆಡಿ ಇದ್ದೀರಲ್ಲ? ನಮ್ಮ ಕನ್ನಡ ಬೇಡ ಹಿಂದಿನ ಹಾಕಿ ಅಂತ ಏನಾದ್ರು ಹೇಳ್ತೀರಿ? ಇಲ್ಲಲ್ಲ, ಕನ್ನಡ ಹಾಡಿನ ವಿಜುವಲ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಬಂದಿದೆ ಅಂತ ಹೇಳಿದ್ರೆ ಈಗ ಹಾಡನ್ನ ನೀವು ಗುರುತಿಸ್ಬೇಕು. ಈ ಹಾಡನ್ನ ಒಂದು ವೇಳೆ ಗುರುತಿಸ್ಲಿಲ್ಲ ಅಂತ ಅಂದ್ರೆ ಆಮೇಲೆ ಹಾಡು ಕೇಳಿದ್ಮೇಲೆ ನಿಮ್ಗೆ ಎಷ್ಟು ಬೇಜಾರಾಗ್ಬೋದು ಗೊತ್ತಾ? ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ಆಡಿಯೋ ಅಂತೂ 100 ಸರ್ತಿ ಕೇಳಿರ್ತೀರಾ ಇದನ್ನ, ವಿಡಿಯೋ ಅಂತೂ ಗೊತ್ತಾಗ್ತಿಲ್ಲ. ಈಗ ಎನಿ ಐಡಿಯಾ? ಪಾಸ್ ಮಾಡ್ಲಾ? ಶಲ್ ಐ ಪಾಸ್? ಪಾಸ್. ಓಕೆ, ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಈ ಹಾಡು ಕೇಳಿದೀರಾ? ನೋಡ ಹೌದು ಅಲ್ವಾ ಅಂತ ನೋಡ್ಕೊಂಡು ಬರೋಣ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ, ಓಕೆ, ಇದು ಹೇಗೆ ಅಂತ ಹೇಳಿದ್ರೆ ನಾವು ಸ್ಕೂಲಿಗೆ ಹೋಗೋ ಟೈಮಿಂದಲೂ ಯಾವ್ದಾದ್ರು ಭೂತದ ಸೀನ್ ಬರ್ಬೇಕಂತ ಹೇಳಿದ್ರೆ ನಮ್ಗೆ ಇದೇ ಹಾಡಿದ್ದದು. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಕರೆಕ್ಟ್ ಆದ ಆನ್ಸರ್ಸ್ ಕರೆಕ್ಟ್ ಆಗಿ ಗುರುತಿಸಿದ್ರೆ 5 ಅಂಕ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ನಿಮಗೆ 2 ಪಾಸ್ ಇಟ್ಕೊಂಡಿದ್ದೀರಾ. ಈಗ ಡೈರೆಕ್ಟ್ ಕ್ವಶನ್ ನಿಮ್ಗೆ ಬರಬೇಕಾಗಿರೋ ಕ್ವಶನ್ ಅಂಡ್ ಸ್ಕ್ರೀನ್ ಮೇಲೆ ವಿಜುವಲ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಬಂದಿದೆ ಅಂಡ್ ಯು ಲುಕ್ ಕಾನ್ಫಿಡೆಂಟ್. ಐ ಆಮ್ ನಾಟ್ ಶ್ಯೂರ್. ಓಕೆ, ನಿಮ್ಗೆ ಹಾಡು ಗೊತ್ತಿರ್ಬೋದು. ಯಾವ ಹಾಡಿದು ನೋಡೋಣ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿ ಹೋ ಚೆಲುವೆ. ಹೌದಾ? ಇರ್ಬೋದಾ? ನೋಡೋಣ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಕರೆಕ್ಟ್ ಆದಂತ ಆನ್ಸರ್. 10 ಅಂಕ ಬಂದಿದೆ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ, ಕಂಗ್ರ್ಯಾಚುಲೇಷನ್ಸ್. ಸೊ ಇಲ್ಲಿ ಕನ್ನಡ ಹಾಡುಗಳ ಸಾಲು ಮುಗಿತು. ಇನ್ನು ಬರುವಂತದ್ದು ಹಿಂದಿ ವಿಜುವಲ್ಸ್. ಹಿಂದಿ ವಿಜುವಲ್ಸ್ ನೋಡ್ಲಿಕ್ಕೆ ಇಂಟ್ರೆಸ್ಟೆಡಾ? ರೆಡಿನಾ? ನೀವೆಲ್ಲ ರೆಡಿ ಇದ್ದೀರಿ, ಆದ್ರೆ ನನಗೊಂದು ಸಣ್ಣ ಬ್ರೇಕ್ ಬೇಕು. ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣದೊಂದು ವಿರಾಮದ ನಂತರ. Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge,
We impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ಕೇಕ್ ಮತ್ತು ಪೇಸ್ಟ್ರಿ ಉದ್ಯಮದಲ್ಲಿ ಹೆಸರುವಾಸಿಯಾದ ಉಡುಪಿಯ ಪ್ರಸಿದ್ಧ ಕಿದಿಯೂರು ಕನ್ಫೆಕ್ಷನರಿಯ ನೂತನ ಶಾಖೆ ಇದೀಗ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದ್ದು, ವಿಶೇಷ ವಿನ್ಯಾಸದ ಕಸ್ಟಮೈಸ್ಡ್ ಕೇಕ್, ವಿವಿಧ ಬಗೆಯ ಇಂಡಿಯನ್ ಸ್ವೀಟ್ಸ್, ಇಂಟರ್ನ್ಯಾಷನಲ್ ಡೆಸರ್ಟ್ ಮತ್ತು ಪೇಸ್ಟ್ರಿ, ಪ್ಯಾನ್ ಕಸ್ಟರ್ಡ್ ಪಿಜ್ಜಾ, ಮಿನರಲ್ ವಾಟರ್ ಪಾನಿಪುರಿ, ಸ್ಪೆಷಲ್ ಚಾಟ್ ಸೇರಿದಂತೆ ಎಲ್ಲ ತರಹದ ತಿಂಡಿ ತಿನಿಸುಗಳಿಗಾಗಿ ಸಂಪರ್ಕಿಸಿ. ಕಿದಿಯೂರು ಕನ್ಫೆಕ್ಷನರಿ ಸ್ವೀಟ್ ಆ್ಯಂಡ್ ಪೇಸ್ಟ್ರಿ ಪ್ಯಾಲೇಸ್, ಕೆಆರ್ಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಬೆಂದೂರು ವೆಲ್, ಮಂಗಳೂರು ಮತ್ತು ನೆಲ ಅಂತಸ್ತು ಕಿದಿಯೂರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. A star attraction at Mahe is Marina, a massive indoor sports complex reflecting the university's belief that a healthy mind needs a healthy body. ವಿರಾಮದ ನಂತರ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಾವು 2ನೇ ರೌಂಡ್ನ ಮಧ್ಯದಲ್ಲಿದ್ದೆವು. ಕನ್ನಡ ಹಾಡುಗಳ ವಿಜುವಲ್ಸ್ ನೋಡಿ ಆಗಿತ್ತು. ಈಗ ಹಿಂದಿ ಹಾಡುಗಳ ವಿಜುವಲ್ಸ್ ಅನ್ನು ನೋಡುವಂತ ಹೊತ್ತಾಗಿದೆ. ನಮ್ಮ ಮಕ್ಕಳು ವಿಜುವಲ್ಸ್ ಅಲ್ಲಿ ಹಿಂದಿ ಹಾಡು ಬಂದರೆ ಗುರುತಿಸ್ತಾರೆ ಅಂತ ಯಾರೋ ಹೇಳಿದ್ರು. ನೋಡೋಣ ಹಿಂದಿ ಹಾಡನ್ನು ಎಷ್ಟು ಗುರುತಿಸ್ತಾರೆ ಅಂತ. ಸೊ ಹಿಂದಿಯ ಮೊದಲನೇ ವಿಜುವಲ್ ಅಂದ್ರೆ ನಾವು ವಾಪಸ್ ಹೋಗ್ತಾ ಮತ್ತೆ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ ನಿಮಗೆ ಬರುತ್ತೆ. ನಿಮ್ಮ ಡೈರೆಕ್ಟ್ ಕ್ವಶನ್ ವಿಜುವಲ್ ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಬಂದಿದೆ. ಸ್ವಲ್ಪ ಹಳೆ ಹಾಡಿನ ತರ ಕಾಣಿಸುತ್ತೆ. ಅದ್ರ ಕಲರ್ ಇರೋದ್ರಿಂದ ತುಂಬಾ ಹಳೆ ಹಾಡಲ್ಲ. ಯಾವ ಹಾಡಿದು? ಯಾವ ಹಾಡು? ಇದೊಂದು ಶಲ್ ಐ ಪಾಸ್? ಓಕೆ, ದೆನ್ ಪಾಸ್ ಆಗುತ್ತೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ನಿಮ್ಗೆ ಗೊತ್ತಿದೆಯಾ ಈ ಹಾಡು ಯಾವುದು ಅಂತ? ಹೆಚ್ಚು ಸಮಯ ಇಲ್ಲ. ಪಾಸ್. ಪಾಸ್. ಓಕೆ. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ. ಪಾಸ್. ಓಕೆ, ಈ ಹಾಡು ಯಾವುದು ಅಂತ ಪ್ಲೇ ಮಾಡಿ ನೋಡುವನ. ಸರಿ, ಪ್ಲೇ ಆಗತ್ತೆ. सर की जो सर से वो धीरे धीरे पागल हुआ रे मैं धीरे धीरे तेरी चुनरिया दिल ले गई तेरे चुनरिया. ಆಕ್ಚುಲಿ ಕೇಳಿರ್ತೀರ ಹಾಡನ್ನ. 90s ಗೋಲ್ಡನ್ ಹಿಟ್ಸ್ ಅಲ್ಲಿ ಬರುತ್ತೆ ಈ ಹಾಡು. ವಿಜುವಲ್ಸ್ ನೋಡಿರೋ ಚಾನ್ಸ್ ಬಹಳ ಕಡಿಮೆ ಇತ್ತು, ಹಾಗಾಗಿ ನಿಮ್ಗೆ ಬರಲಿಲ್ಲ ಡೈರೆಕ್ಟ್ ಕ್ವಶನ್. ಓಕೆ, ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ನಿಮ್ಮ 2 ಟೀಮ್ನದ್ದು ಇನ್ನೂ ಅಕೌಂಟ್ ಓಪನ್ ಆಗಲಿಲ್ಲ, ನೀವು ಓಪನ್ ಮಾಡಬೇಕು ಈಗ. ಸೊ ನಿಮಗೆ ಡೈರೆಕ್ಟ್ ಕ್ವಶನ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಮುಗ್ದಿದೆ. ಈ ವಿಜುವಲ್ ಆಕ್ಚುಲಿ ಇದು ಸೂಪರ್ ಹಿಟ್ ಸಾಂಗ್. ಇದು ಸೂಪರ್ ಹಿಟ್ ಅಂದ್ರೆ ಈಗಲೂ ಬರುತ್ತೆ, ಅಲ್ಲಲ್ಲಿ ಮಧ್ಯೆ ಮಧ್ಯೆ ಎಲ್ಲ ಬರ್ತಾ ಇರುತ್ತೆ. ಯಾರಿಗೂ ತಮಾಷೆ ಮಾಡ್ಲಿಕ್ಕೆ, ಇನ್ನೊಂದು ಯಾವುದಕ್ಕೂ ಎಲ್ಲ ಹೇಳಲಿಕ್ಕೆಲ್ಲ. ಯಾವ ಹಾಡಿದು? ನಾಯಕ ನಹೀ ಖಲ್ ನಾಯಕ ಹೈ ತೂ. ಇರ್ಬೋದಾ ಈ ಹಾಡು? ಇರ್ಬೋದಾ? ಕೇಳಿದಿರಾ ಹಾಡು? ಅವ್ರು ಹೇಳಿದ ಹಾಡು ಕೇಳಿದಿರಾ? ನೋಡೋಣ, ವಿಜುವಲ್ ಪ್ಲೇ ಆಗುತ್ತೆ, ನೋಡ್ಕೊಂಡು ಬರೋಣ.
ಕರೆಕ್ಟ್ ಆಗಿ ಗೆಸ್ ಮಾಡಿ ಕರೆಕ್ಟ್ ಆಗಿ ಆನ್ಸರ್ ಹೇಳಿದಿರಾ. ಡೈರೆಕ್ಟ್ ಕ್ವಶನ್ 10 ಅಂಕ ಬರ್ತಾ ಇದೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ಕಂಗ್ರ್ಯಾಚುಲೇಷನ್ಸ್. ಸೊ ಸಂಜಯ್ ದತ್ ಅವರದ್ದು ಬಹಳ ಪಾಪ್ಯುಲರ್ ಹಾಡು ಇದು. ಎನಿವೇಸ್, ಸೊ ಚೆನ್ನಾಗಿ ಗುರುತಿಸಿದ್ರ, ಖುಷಿ ಆಯ್ತು ನೋಡ್ಲಿಕ್ಕೆ. ಓಕೆ, ಈ ರೌಂಡ್ ನ ಕೊನೆಯ ಕ್ವಶನ್ ಅದಿರುವಂತದ್ದು SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ನಿಮ್ಗೆ. ಸೊ ನಿಮ್ಮ ಡೈರೆಕ್ಟ್ ಕ್ವಶನ್ ವಿಜುವಲ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಬಂದಿದೆ. ಈಗ ಯಾವ ಹಾಡಿದು? ಈ ಹಾಡು ಪ್ಲೇ ಆದ್ಮೇಲೆ ಸಪೋಸ್ ನೀವು ಗುರುತಿಸ್ಲಿಲ್ಲ ಅಂದ್ರೆ ಮತ್ತೆ ಬೇಜಾರಾಗುತ್ತೆ ನಿಮಗೆ. ಯಾವುದಿರ್ಬೋದು? ಹೀರೋ ಮೈಕ್ ಹಿಡ್ಕೊಂಡು ಹಾಡ್ತಾ ಇದ್ದಾರೆ. ಶಲ್ ಐ ಪಾಸ್? ಓಕೆ ಓಕೆ, ಸೊ ಪಾಸ್ ಆಗಿದೆ. ಹಾಗಾದ್ರೆ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. Sir, I'll try, sir. Aja, aja, ಅಲ್ಲ, ನೀವು ಟ್ರೈ ಮಾಡಿದಕ್ಕೆ ಏನೂ ತಪ್ಪಿಲ್ಲ. ಓಕೆ, ಇದು ರೈಟ್ ಆನ್ಸರ್ ಅಲ್ಲ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಪಾಸ್. ಓಕೆ, ಹಾಗಾದ್ರೆ ಒರಿಜಿನಲ್ ಹಾಡು ಅದರದ್ದೇ ಪ್ಲೇ ಆಗುತ್ತೆ, ನೋಡ್ಕೊಂಡು ಬರೋಣ. तेरे जैसा यार कहाँ ऐसा याराना, याद करेगी दुनिया तेरा मेरा अफसाना. ಕೇಳಿದ್ರ ಈ ಹಾಡು? ಫ್ರೆಂಡ್ಶಿಪ್ಗೆಲ್ಲ ಇವತ್ತಿಗೂ ಹಾಕ್ತಾ ಇರ್ತಾರೆ ತೇರೆ ಜೈಸಾ ಯಾರ್ ಕಹಾ ಅಂತ. ಎನಿವೇಸ್, ಟಫ್ ಲಕ್ ಆಗಿತ್ತು SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ನಿಮ್ಗೆ. ಸೊ ಇಲ್ಲಿಗೆ ನಾವು 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೇವೆ. ಎಟ್ ದ ಎಂಡ್ ಆಫ್ ಸೆಕೆಂಡ್ ರೌಂಡ್ ಇವ್ರು ಪಡ್ಕೊಂಡಿರುವಂತ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ, ನೀವು ಅಕೌಂಟ್ ಓಪನ್ ಮಾಡಲಿಲ್ಲ, ಮಾಡ್ತೀರಾ ಖಂಡಿತವಾಗ್ಲೂ ಕೂಡ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ನೀವು 10 ಅಂಕಗಳೊಂದಿಗೆ ಮುಂದುವರಿತಾ ಇದ್ದೀರಿ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ 20 ಅಂಕಗಳೊಂದಿಗೆ 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಸೊ ವೀಕ್ಷಕರೇ, ನಾವು ಕೊನೆಯ ರೌಂಡಿಗೆ ಹೊರಡ್ತಾ ಇದ್ದೇವೆ. ಅಂಡ್ ಕೊನೆಯ ರೌಂಡು ಬಹಳ ಇಂಟ್ರೆಸ್ಟಿಂಗ್ ರೌಂಡ್ ಆಗಿರುತ್ತೆ. ಅಂಡ್ ಆ ರೌಂಡ್ ಬರ್ತಾ ಇದೆ, ನೇಮ್ ದ ಸಿಂಗರ್. ಸೊ ಈ ರೌಂಡ್ ಅಲ್ಲಿ ನಾವು ಒಂದು ಹಾಡುಗಾರನ, ಗಾಯಕನ, ಸಿಂಗರ್ನ ಫೋಟೋವನ್ನ ಡಿಸ್ಪ್ಲೇ ಮಾಡ್ತೇವೆ. ಆ ಸಿಂಗರ್ ಯಾರು ಅಂತ ನೀವು ಐಡೆಂಟಿಫೈ ಮಾಡಬೇಕು. ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ರೆ ನಿಮಗೆ ಇಲ್ಲಿ 10 ಅಂಕ ಬರುತ್ತೆ. ಒಂದು ವೇಳೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲಿಲ್ಲ, ಪಾಸ್ ಆಗುತ್ತೆ. ನೆಕ್ಸ್ಟ್ನವ್ರು ಐಡೆಂಟಿಫೈ ಮಾಡಿದ್ರೆ ಅವರಿಗೆ 5 ಅಂಕಗಳು ಸಿಗುತ್ತೆ. ಬಟ್ ಇಲ್ಲೊಂದು ಬಂಪರ್ ಇದೆ. ನೀವು ಐಡೆಂಟಿಫೈ ಮಾಡಿ ಅವರದ್ದೊಂದು ಹಾಡನ್ನು ಹಾಡಿದರೆ ಆಗ ನಿಮಗೆ 20 ಅಂಕ ಸಿಗುತ್ತೆ. ಓಕೆ, ಸೊ ಒಂದು ವೇಳೆ ನಿಮಗೆ ಗುರುತಿಸ್ಲಿಕ್ಕೆ ಆಗಲಿಲ್ಲ, ಬೇರೆಯವರು ಯಾರೋ ಗುರುತಿಸಿದ್ರು, ಆಗ ನಿಮಗೆ ಹಾಡ್ಲಿಕ್ಕೆ ಅವಕಾಶ ಇಲ್ಲ, ಅವರಿಗೆ ಹಾಡ್ಲಿಕ್ಕೆ ಅವಕಾಶ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಈ ರೌಂಡಲ್ಲೂ ನೆಗೆಟಿವ್ ಇಲ್ಲ, ಬಟ್ ಬಂಪರ್ 20 ಅಂಕ ಪಡೀಲಿಕ್ಕೆ ಖಂಡಿತವಾಗ್ಲೂ ಅವಕಾಶ ಇದ್ದೇ ಇದೆ. ಸೊ ಈ ರೌಂಡಲ್ಲಿ ಇನ್ನೊಂದು ಹೇಳಬೇಕು ನಾನು, ಏನು ಅಂತ ಹೇಳಿದ್ರೆ, ಸಿಂಗರ್ಸ್ ಏನಾಗಿರ್ತಾರೆ ಅಂತ ಹೇಳಿದ್ರೆ, ಅವರು ಕನ್ನಡದಲ್ಲೂ ಹಾಡ್ತಾರೆ, ಹಿಂದಿಯಲ್ಲೂ ಹಾಡ್ತಾರೆ, ಎಲ್ಲ ಭಾಷೆಯಲ್ಲೂ ಹಾಡ್ತಾರೆ ಈಗೀಗ ಸಿಂಗರ್ಸ್ ಎಲ್ಲ. ಆದರೆ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಹಾಡು ಯಾವ ಭಾಷೆಗೆ ಅಂತ ಕೇಳ್ತೇವೆ, ಅದು ಭಾಷೆದು ಮಾತ್ರ ನೀವು ಹೇಳಲಿಕ್ಕೆ. ಅವ್ರು ಹಿಂದಿಯಲ್ಲಿ ಹಾಡಿರೋ ಹಾಡನ್ನು ಕನ್ನಡದಲ್ಲಿ ಬಂದಾಗ ಹಾಡಲಿಕ್ಕಿಲ್ಲ. ಸರಿ ಅಲ್ವಾ? ಗೊತ್ತಾಗುತ್ತಲ್ವಾ? ಓಕೆ, ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ನಿಮಗೋಸ್ಕರ ಒಬ್ಬರು ಫಸ್ಟಿಗೆ ಬರುವಂಥ 3 ಸಿಂಗರ್ಸ್ ಕನ್ನಡದವರಾಗಿರ್ತಾರೆ. ಕನ್ನಡದ ಹಾಡುಗಳನ್ನು ಮಾತ್ರ ನೀವು ಗುರುತಿಸ್ಲಿಕ್ಕೆ ಆಗಬೇಕಾಗಿರುತ್ತೆ. ಸೊ ಫಸ್ಟಿಗೆ ಒಬ್ಬರು ಕನ್ನಡ ಸಿಂಗರ್ದು ಫೋಟೋ ಬರುತ್ತೆ, ವಿಜುವಲ್ ಬರುತ್ತೆ, ಸ್ಕ್ರೀನ್ ಮೇಲೆ ಫೋಟೋ ಬರ್ತಾ ಇದೆ. ಅವರು ಯಾರು ಅಂತ ನೀವು ಗುರುತಿಸಿ. ಓಕೆ, ಫೋಟೋ ಬಂದಿದೆ. ಯಾರು ಈ ಸಿಂಗರ್? ಸಾಧಾರಣ ಬೇರೆ ಟೀಮ್ನವರೆಲ್ಲ ಹೇಳ್ತಾರೆ ನಮಗೆಲ್ಲ ಯಾರ್ಯಾರೋ ಸಿಂಗರ್ಸನ್ನು ತೋರಿಸ್ತಾರೆ ಅಂತ. ಅದಕ್ಕೆ ನಾವು ತುಂಬ ಹೊಸ ಸಿಂಗರನ್ನು ಕರ್ಕೊಂಡ್ಬಂದು ತೋರಿಸಿದ್ದೇವೆ. ಯಶುದಾಸ್? ಅಲ್ಲ ಅಲ್ಲ. ಓಕೆ, ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. I'll try. Sid Sriram is the right answer. Congratulations. 5 ಅಂಕ ಬಂದಿದೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮಗೆ. ಸಿದ್ ಶ್ರೀರಾಮ್ ಇಸ್ ರೈಟ್ ಆನ್ಸರ್. ಈಗ ಸಿದ್ ಶ್ರೀರಾಮ್ ಹಾಡಿರುವಂತಹ ಹಾಡನ್ನ ನೀವು ಹಾಡಬೇಕು. ನೀವು ಮತ್ತು ವಿದ್ಯೋದಯ ಪಬ್ಲಿಕ್ ಸ್ಕೂಲ್ 2 ಟೀಮ್ನವರಿಗೆ ಹಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಓಕೆ, ಯಾವ ಹಾಡು ನೋಡೋಣ? ಡೆಫಿನೆಟ್ಲಿ. ಜಗವೇ ನೀನು ಗೆಳತಿಯೇ,
ನನ್ನ ಜೀವದ ಒಡತಿಯೇ. ಹೌದಾ? ಅವರೇ ಹಾಡಿರೋದಾ? ಡೆಫಿನೆಟ್ಲಿ ಅವರೇ ಹಾಡಿರೋದು. ಸೊ 10 ಅಂಕಗಳನ್ನು ಬಾಚ್ಕೊಂಡು ಹೋಗ್ತಾರೆ ಇಲ್ಲಿ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಕಂಗ್ರ್ಯಾಚುಲೇಷನ್ಸ್. ಸೊ ನೀವು ಸಿದ್ ಶ್ರೀರಾಮ್ ಅಂತ ಹೇಳಿದ್ರಿ, ಹಾಡು ಕೂಡ ಹಾಡಿದ್ರಿ, ಅಂಕಗಳು ನಿಮ್ಗೆ ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್. ಈಗ ನಿಮ್ಮ ಡೈರೆಕ್ಟ್ ಕ್ವಶನ್ ಸ್ಕ್ರೀನ್ ಮೇಲೆ ಸಿಂಗರ್ ಇದ್ದು ಫೋಟೋ ಬರುತ್ತೆ. ಯಾರು ಇವರು ಸಿಂಗರ್ ಅಂತ ಗುರುತಿಸಿ. ಎಸ್ ಜಾನಕಿ. ಎಸ್ ಜಾನಕಿ ಇಸ್ ದ ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್ಸ್, 10 ಅಂಕಗಳು ಬಂದಿದೆ. ಎಸ್ ಜಾನಕಿ ಅವರ ಹಾಡು ಬೇಕು ಈಗ. ಎಸ್ ಜಾನಕಿ ಅವರು ಅಂತ ಹೇಳಿದ್ರೆ ತುಂಬಾ ಹಾಡುಗಳಿದೆ. ಪ್ರೀತಿಯೇ ನನ್ನುಸಿರು ಚೆನ್ನ ಬೆಳ್ಳಿ ವಜ್ರ ಕಂಪು ಮುತ್ತು ಹವಳ ಸುಖ ನೀಡುವುದೇ. ಕರೆಕ್ಟ್ ಆಗಿ ಹಾಡನ್ನ ಹಾಡಿದೀರಾ, ಕರೆಕ್ಟ್ ಆಗಿ ಗುರುತಿಸಿದೀರಾ. ಸೊ ಯು ಸ್ಕೋರ್ಡ್ ಅ ಬಂಪರ್ ಹಿಯರ್. 20 ಅಂಕ ಬಂದಿದೆ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಈಗ ಈ ರೌಂಡ್ನ ಕನ್ನಡ ಹಾಡಿನಲ್ಲಿ ಕೊನೆಯ ಕನ್ನಡ ಸಿಂಗರ್ ಯಾರು ಅಂತ ಗುರುತಿಸುವಂತ ಹೊತ್ತು. ಅದು ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ನಿಮಗೆ ಸ್ಕ್ರೀನ್ ಮೇಲೆ ಒಬ್ರು ಸಿಂಗರ್ ಇದು ಫೋಟೋ ಬರುತ್ತೆ. ಡೆಫಿನೆಟ್ಲಿ ಶಿ ಇಸ್ ಅ ಮಾಸ್ ಸಿಂಗರ್. ಯಾರು ಅಂತ ನೋಡ್ಕೊಂಡು ಬರೋಣ. ಯಾರಿವ್ರು? ಬೇಗ ಹೇಳಬೇಕು. ಚಿತ್ರ ಅಲ್ಲ, ಇವರು ಚಿತ್ರ ಅಲ್ಲ. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ. ಯಾರಿರಬಹುದು? ಚೈತ್ರ. ಚೈತ್ರ ಅಲ್ಲ. ಓಕೆ, ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಉಷಾ ಉತ್ತುಪ್ ಅಲ್ಲ. ಇವರು. ಇವ್ರ ಹೆಸರು ನೀವು ಕೇಳಿರ್ತೀರಲ್ಲ ಗೊತ್ತಿಲ್ಲ, ಇವರ ಹಾಡೆಲ್ಲ ಕೇಳಿರ್ತೀರ. ಇವ್ರ ಹೆಸರು LR ಈಶ್ವರಿ ಅಂತ. LR ಈಶ್ವರಿ ಕೇಳಿದಿರ ಹೆಸರು? ಕನ್ನಡದಲ್ಲಿ ಅಲ್ಲ, ಬೇರೆ ಭಾಷೆಯಲ್ಲೂ ತುಂಬಾ ಹಾಡಿದ್ದಾರೆ. ಬಟ್ ಇವ್ರು ಹಾಡಿರುವಂತ ಹಾಡುಗಳು ನೋಡಿ. ಜೋಕೆ ನಾನು ಬಳ್ಳಿಯ ಮಿಂಚು, ಒರಿಜಿನಲ್ ಹಾಡು, ಹಳೆ ಹಾಡು. ಅದನ್ನು ಹಾಡಿದ್ದು LR ಈಶ್ವರಿ. ಇನ್ನೊಂದು ಹಾಡಿದೆ, ರಸಿಕ ಬಲು ಮೆಲ್ಲನೆ ತೂರಾಡು, ಅದೆಲ್ಲ ಇವರೇ ಹಾಡಿದ್ದು. ಅಂದರೆ ಒಂದು ರೀತಿಯ ಐಟಮ್ ಸಾಂಗ್ ಅಂತ ನಾವೀಗ ಏನು ಹೇಳ್ತೇವೆ ನೋಡಿ, ಅದನ್ನ ಆ ಟೈಮಲ್ಲಿ ಹಾಡ್ತಿದ್ದದ್ದು LR ಈಶ್ವರಿ ಅವರು. ಎನಿವೇಸ್, ಗುರುತಿಸ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಕಷ್ಟ ಅಂತ ಅನಿಸಿರ್ಬೋದು. ಆದರೆ ನಿಮಗೆ ಮತ್ತೆ ನಾವು ಖುಷಿ ಕೊಡಲಿಕ್ಕೆ ಒಬ್ಬರು ಹಿಂದಿ ಸಿಂಗರನ್ನು ಹಿಡ್ಕೊಂಡು ಬರ್ತಾ ಇದ್ದೇವೆ. ಸೊ ನಾವು ವಾಪಸ್ ಹೋಗ್ತೇವೆ ಇಲ್ಲಿಂದ ಹಿಂದಿ ಸಿಂಗರ್ಸನ್ನು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ, ನಿಮಗೆ ಒಬ್ಬರು ಹಿಂದಿ ಸಿಂಗರ್ನ ಫೋಟೋ ಬರ್ತಾ ಇದೆ ಸ್ಕ್ರೀನ್ ಮೇಲೆ, ನೋಡ್ಕೊಂಡು ಬರೋಣ. ಬಪ್ಪಿ ಲಾಹಿರಿ ಅಂತ ಹೇಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್, 10 ಅಂಕ ಬಂದಿದೆ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ ನಿಮಗೆ. ಬಪ್ಪಿ ಲಾಹಿರಿ ಹಾಡಿರುವಂತ ಹಾಡಲ್ಲಿ ಒಂದು ಹಾಡನ್ನು ಹಾಡಬೇಕೀಗ. ಯಾರ ಬಿನ ಚೈನ ಕಹಾ ರೇ, प्यार बिना चैन कहाँ रे, सोना नहीं चांदी नहीं यार तो मिला, अरे प्यार कर ले, सोना नहीं चांदी नहीं यार तो मिला, अरे प्यार कर ले. ಓಕೆ, ಕರೆಕ್ಟ್ ಆಗಿ ಗುರುತಿಸಿ ಕರೆಕ್ಟ್ ಆಗಿ ಹಾಡಿದೀರಾ. ಬಂಪರ್ ಬರ್ತಾ ಇದೆ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ನಿಮಗೆ 20 ಅಂಕಗಳನ್ನು ಪಡ್ಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಈ ಬಪ್ಪಿ ಲಾಹಿರಿ ಅವರನ್ನ ಬೇಗ ಗುರುತಿಸೋದು ಹೇಗೆ ಹೇಳಿ? ಹೇಗೆ ಗುರುತಿಸಿದ್ರಿ ನೀವು? ಬಪ್ಪಿ ಲಾಹಿರಿ ಮೈ ತುಂಬಾ ಚಿನ್ನ ಹಾಕೊಂಡಿರ್ತಾರೆ, ಹೌದಲ್ಲ? ಚಿನ್ನ ಹಾಕೊಂಡಿರ್ತಾರೆ. ಎನಿವೇಸ್, ಬಹಳ ಲೆಜೆಂಡರಿ ಸಿಂಗರ್ ಅವರು. ಅವ್ರನ್ನ ನೋಡಿದ್ರೆ ಅವರು ಆ ಥರದ್ದೆಲ್ಲ ಸಿಂಗಿಂಗ್ ಕಂಪೋಸಿಷನ್ಸ್ ಎಲ್ಲ ಮಾಡಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ. ತುಂಬ ಅದ್ಭುತವಾದಂಥ ಹಾಡುಗಳೆಲ್ಲ ಕೆಲವೆಲ್ಲ ಬಂದಿದೆ. ಐ ಆಮ್ ಅ ಡಿಸ್ಕೋ ಡ್ಯಾನ್ಸರ್ ಕೂಡ ಅವರದ್ದೇ. ಇನ್ನೊಂದು ಹಾಡಿದೆ, ಯಾದ್ ಆ ರಹಾ ಹೈ, ಅದೆಲ್ಲ ಅವರದ್ದೇ. ಎನಿವೇಸ್, ಅದ್ರ ಜೊತೆಗೆ ಹೊಸ ಹೊಸ ಹಾಡುಗಳನ್ನು ಹಾಡಿದ್ದಾರೆ. ಉಲಾಲಾ ಉಲಾಲಾ, ಅದು ಕೂಡ ಅವರದ್ದೇ. ಸೊ ಬಪ್ಪಿ ಲಾಹಿರಿ ಅವರು ಅಂತ ಕರೆಕ್ಟಾಗಿ ಗುರುತಿಸಿದ್ರಿ. ಓಕೆ, ಈ ರೌಂಡ್ನ ಹಿಂದಿ ಹಾಡಲ್ಲಿ ಎರಡನೇ ಸಿಂಗರ್ ಯಾರು ಅನ್ನೋಂಥ ಗುರುತಿಸುವಂಥ ಹೊತ್ತಲ್ಲಿ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮಗೆ ಸಿಂಗರ್ ಇದ್ದು ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡುವ. ಕುಮಾರ್ ಸಾನು is the right answer. ಕುಮಾರ್ ಸಾನು is the right answer. ಓಕೆ, ಕುಮಾರ್ ಸಾನು ಹಾಡಿರುವಂತ ಹಾಡು ಯಾವುದು? ಓ ಲಡ್ಕಿ ಆಂಖ್ ಮಾರೆ ಓ ಲಡ್ಕಿ ಆಂಖ್ ಮಾರೆ. ಓಕೆ, ಕರೆಕ್ಟ್ ಆಗಿ ಗುರುತಿಸಿದ್ರಿ, ಕರೆಕ್ಟ್ ಆಗಿ ಹಾಡನ್ನು ಕೂಡ ಹಾಡಿದ್ರಿ. ಈ ರೌಂಡ್ ಅಲ್ಲಿ ಫುಲ್ಲು ಪೈಸಾ ವಸೂಲ್. 20 ಅಂಕ ಮತ್ತೆ ಬಂದಿದೆ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮಗೆ. ಕಂಗ್ರ್ಯಾಚುಲೇಷನ್ಸ್. ಸೊ ಈ ರೌಂಡ್ನ ಮತ್ತು ಈ ಎಪಿಸೋಡ್ನ ಕೊನೆಯ ಕ್ವಶನ್ ಬರ್ತಾ ಇರುವಂಥದ್ದು SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ. ಖಂಡಿತವಾಗ್ಲೂ ನೀವು ಹೇಳಲೇಬೇಕು ಯಾರು ಇವರು ಸಿಂಗರ್ ಅಂತ. ಸ್ಕ್ರೀನ್ ಮೇಲೆ ಫೋಟೋ ನೋಡಿ ಹೇಳಿಬಿಡಿ.
Rahat Fateh. ರಾಹತ್ ಫತೇ ಅಲಿ ಖಾನ್ ಇಸ್ ದ ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್ಸ್, ಕರೆಕ್ಟ್ ಆಗಿ ಗುರುತಿಸಿದ್ದೀರಾ. 10 ಅಂಕ ಬಂದಾಗಿದೆ. ಈಗ ರಾಹತ್ ಫತೇ ಅಲಿ ಖಾನ್ ಅವರದ್ದು ಒಂದು ಹಾಡು ಬೇಕು, ಬೇಗ ಬರಬೇಕು. ಜರೂರಿ ತಿ ಜರೂರಿ ಹೈ ತವಾಫೆ ಆರ್ಜು ಕರ್ನಾ. ನೀವು ಹಾಡಿರುವಂತ ಹಾಡು ನಮಗೆ ಸ್ಪಷ್ಟವಾಗ್ತಾ ಇಲ್ಲ, ಅಂದ್ರೆ ನಮಗೆ ಹಾಡಿನ ಆರಂಭದಿಂದ ಬಂದ್ರೆ ನಾವು ಕನ್ಸಿಡರ್ ಮಾಡ್ಲಿಕ್ಕಾಗತ್ತೆ. ಸೊ ಸ್ಪಷ್ಟವಾಗಿ ಹಾಡಿನ ಆರಂಭದಿಂದ ಬರದೇ ಇರೋದ್ರಿಂದ ನಾನು ಆ ಹಾಡನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಎನಿವೇಸ್, ನೀವು ಗುರುತಿಸಿದ್ರಿ, ರಾಹತ್ ಫತೇ ಅಲಿ ಖಾನ್ ಅಂತ ಕರೆಕ್ಟ್ ಆಗಿ ಗುರುತಿಸಿದ್ರಿ. ಸೊ ರಾಹತ್ ಫತೇ ಅಲಿ ಖಾನ್ ಗಿಫ್ಟೆಡ್ ಸಿಂಗರ್ಸ್ ಅಂತ ನಾವು ಹೇಳ್ತೇವೆ. ಅವರ ಹಾಡುಗಳು ಒಂದು ರೀತಿಯಲ್ಲಿ ಕೇಳ್ತಾ 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 ಅದೊಂದು ಬೇರೆನೇ ಲೋಕಕ್ಕೆ ಹೋಗ್ತದೆ. ಎನಿವೇಸ್, ಒಬ್ಬ ಒಳ್ಳೆಯ ಟ್ಯಾಲೆಂಟೆಡ್ ಸಿಂಗರ್, ಅವರನ್ನು ಕರೆಕ್ಟಾಗಿ ಗುರುತಿಸಿದ್ದಕ್ಕೆ ಥ್ಯಾಂಕ್ ಯು. ಸೊ 10 ಅಂಕ ನಿಮಗೆ ಇಲ್ಲಿ ಬಂದಿದೆ. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ. ಹಾಡನ್ನು ಹಾಡಲಿಕ್ಕೆ ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ, ರಾಹತ್ ಫತೇ ಅಲಿ ಖಾನ್ ಅವರದ್ದು. ಯಾಕಂತ ಹೇಳಿದ್ರೆ ಕ್ವಶನ್ ಇನ್ನೂ ಮುಗಿಲಿಲ್ಲ. ಸರ್ ಪಾಸ್. ಸರ್ ಪಾಸ್. ಓಕೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ. ಪಾಸ್. ಪಾಸ್. ಓಕೆ, ಕರೆಕ್ಟ್ ಆಗಿ ನೀವು ಹೇಳಲಿಲ್ಲ. ರಾಹತ್ ಫತೇ ಅಲಿ ಖಾನ್ ಅವರು, ಅದು ತುಂಬಾ ಹಾಡಿದೆ. ತೆರೆ ರಶ್ಕೆ ಕಮರ್, ಆ ಹಾಡು ಕೇಳಿರ್ತೀರಲ್ಲ, ಜಗ್ ಸುನ ಸುನ ಲಗೆ, ಅದು ಅವರೇ ಹಾಡಿರೋದು. ಆಮೇಲೆ ಓರೆ ಪಿಯಾ. ಸೊ ಇದು ತುಂಬಾ ಒಳ್ಳೊಳ್ಳೆ ಹಾಡುಗಳನ್ನೆಲ್ಲ ಹಾಡಿದ್ದಾರೆ. ಸೊ ರಾಹತ್ ಫತೇ ಅಲಿ ಖಾನ್ ಅಂತ ಕರೆಕ್ಟಾಗಿ ಗುರುತಿಸಿದ್ರೆ ಆ 10 ಅಂಕ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಇಲ್ಲಿಗೆ ನಾವು ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಸೊ ಅಟ್ ದ ಎಂಡ್ ಆಫ್ ದ ಎಪಿಸೋಡ್ ಇವರು ಪಡ್ಕೊಂಡಿರುವಂತಹ ಅಂಕಗಳು ಯಾವ ರೀತಿಯಾಗಿದೆ ನೋಡ್ಕೊಂಡು ಬರೋಣ. SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀರಿ 10 ಅಂಕಗಳೊಂದಿಗೆ. ಅಭಿನಂದನೆಗಳು. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ 60 ಅಂಕಗಳೊಂದಿಗೆ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀರಿ. ಅಭಿನಂದನೆಗಳು ನಿಮ್ಗೂ ಕೂಡ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ 40 ಅಂಕಗಳೊಂದಿಗೆ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀರಿ. ನಿಮ್ಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಇಲ್ಲಿವರೆಗೆ ನಡೆದಿರುವಂತಹ ಎಪಿಸೋಡ್ ಅಲ್ಲಿ ಬೇರೆ ಟೀಮ್ಗಳು ಎಷ್ಟು ಅಂಕ ಪಡ್ಕೊಂಡಿದೆ ನೋಡ್ಕೊಂಡು ಬರೋಣ. ಸೊ ವೀಕ್ಷಕರೇ, ಇವತ್ತಿಗೆ ನಾವು ಎಪಿಸೋಡ್ ಅನ್ನ ಮುಗಿಸುವಂತ ಹೊತ್ತು ಇಲ್ಲಿಗೆ ಬಂದಿದೆ. ಬಹಳ ಚೆನ್ನಾಗಿ ಆಡಿದ್ರು. ಕೆಲವು ಹಾಡುಗಳಂತೂ ಬಂಪರ್. ಲಾಸ್ಟ್ ಒಂದು ರೌಂಡ್ ಅಲ್ಲಿ 40, 40, 20 ಯಾವ ಅಂಕ ಇದೆ ಎಲ್ಲ ಪಡ್ಕೊಂಡು ಹೋಗ್ತೀವಿ ಅಂತ ಸಿಂಗರ್ಸ್ ಅನ್ನ ತುಂಬಾ ಚೆನ್ನಾಗಿ ಐಡೆಂಟಿಫೈ ಮಾಡಿದ್ರು. ಇನ್ಫ್ಯಾಕ್ಟ್ ಹಾಡುಗಳನ್ನು ಗುರುತಿಸುವಲ್ಲಿ, ಎಸ್ಪೆಷಲಿ ಕನ್ನಡ ಹಾಡುಗಳನ್ನು ಗುರುತಿಸುವಲ್ಲಿ ಕೆಲವರು ಸ್ವಲ್ಪ ಎಡವಿದಾಗ ಕಂಡಿತ್ತು. ಎನಿವೇಸ್, ಇನ್ನು ಮುಂದಕ್ಕೂ ಕೂಡ ಈ ರೌಂಡ್ಗಳು ನಡೀತಾ ಇರುವಾಗ ಇನ್ನೂ ಆಕರ್ಷಕವಾಗಿ ಹೊಸ ಹೊಸ ವಿದ್ಯಾರ್ಥಿಗಳ ಜೊತೆಗೆ ಇನ್ನೂ ಸಿನಿಮಾದ ಹಾಡುಗಳನ್ನು ಹೆಚ್ಚೆಚ್ಚಾಗಿ ತಿಳಿಯುವಂತ ಪ್ರಯತ್ನವನ್ನು ಮಾಡೋಣ. ಸೊ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.